ಹಾಯ್ ಹಾಯ್ ನಿಮಗೋಸ್ಕರ. ನನ್ನ ತಾಯಿ. ನಮಸ್ತೆ ಅಮ್ಮ, ನಾನು ಐಶು ಅಂತ. ಇವರೇ ನನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದು. ಹೌದಾ, ತುಂಬಾ ಉಪಕಾರ ಆಯ್ತಮ್ಮ. ಆಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನೆನೆ ಏನಾಯ್ತಂದ್ರೆ ಅವ್ರ ನನ್ನ ತಂಗಿ ಭಾಗ್ಯ. ಓ ಹಾಯ್. ಹಾಯ್, ನೈಸ್ ಟು ಮೀಟ್ ಯು. ಅವ್ರ ಪರಿಚಯ ಇದೆಯಲ್ಲ. ಯಾ ಐ ನೋ. ಹಾಯ್ ಹಾಯ್. ಓ ಹಾಯ್. ಕಿಚ್ಚ, ನಮಗ್ ಸ್ವಲ್ಪ ಕೆಲಸ ಇದೆ ಕಣ, ನಾವು ಆಮೇಲೆ ಬರ್ತೀವಿ. ಭಾಗ್ಯ, ಅಮ್ಮನ್ ಕರ್ಕೊಂಡು ಮನೆಗೆ ಹೋಗು. ಬಂದ್ರೆ ಹೋಗೋಣ. ಯಾವ ಕೆಲ್ಸ? ಹೋಗಲ್ಲ, ಗುರು ನೋಡ್ಕೋಬೇಕು ನಾನು. ನೋಡ್ಕೊಳ್ಳೋರು ಬಂದಾಯ್ತು, ಬಾರೋ ಬಿರಿಯಾನಿ ಕೊಡಿಸ್ತೀನಿ ಬಾ. ಬಿರಿಯಾನಿನ? ಏಯ್ ಮಕ್ಕಳ ಬೋಬೋ ಬಿರಿಯಾನಿ ತಾನೆ. ಬಾ, ನಾವು ಊಟ ತಗೊಂಬರೋಣ. ನೀ ಹೋಗೆ, ನಾ ಇವನ್ ಜೊತೆ ಇರ್ತೀನಿ. ಅಮ್ಮ ಬಾ, ಇವ್ರು ಇರ್ತಾರೆ ಅಣ್ಣನ್ ಜೊತೆ. ಬಾ. ಬೇಡ ಬಿಡೆ. ಅಮ್ಮ ಬಾ, ಅಮ್ಮ ಬಾ. ನೀನು ಅಮ್ಮ, ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ. ಯಾರಾದ್ರೂ ಒಬ್ರಿರಿ ಪೇಷಂಟ್ ಹತ್ರ, ಮಿಕ್ಕಿದವರೆಲ್ಲ ನಡೀರಿ ಹೊರಗೆ. ಈಗ್ಲಾದ್ರೂ ಅರ್ಥ ಆಯ್ತಾ? ಬಾ. ಬರ್ತೀನೋ, ಹುಷಾರು. ಬರ್ತೀನ. ಬಾಯ್ ಬಾಯ್. ಹುಷಾರು ಕಣೋ. ಕೂತ್ಕೊಳ್ಳಿ. ಪರವಾಗಿಲ್ಲ. ತುಂಬಾ ನೋವಾಗ್ತಾ ಇದೆಯಾ? ಇಲ್ಲ. ಕಿಚ್ಚ, ಐಮ್ ಸಾರಿ. ನಾನು ನಿಮ್ಮನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಇಲ್ಲ, ತಪ್ಪು ನಂದೆ. ನೀವು ಹೋಗಿದ ಕಡೆ ಎಲ್ಲ ನಾನು ಬರ್ತಾ ಇದ್ನಲ್ಲ, ಯಾರಾದ್ರೂ ಮಿಸ್ಟೇಕ್ ಮಾಡ್ಕೊಳೋದು. ನನಗೊಂದು ಚಿಕ್ಕ ಗಾಯ ಆದ್ರೂ ನಾನು ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ನಿಮ್ಗಷ್ಟು ದೊಡ್ಡ ಚಾಕುನಲ್ಲಿ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಕಿಚ್ಚ, ನಿಮ್ಗೊಂದು ಮಾತು ಹೇಳ. ನೀವು ನಂಗೆ ಪರಿಚಯ, ಸೊ ಹಾಗಾಗಿ ಹೆಲ್ಪ್ ಮಾಡಿದೆ. ಆದರೆ ನಿಮಗೂ ಆ ರೌಡೀಸ್ ಮಧ್ಯದಲ್ಲಿ ಯಾವ ವ್ಯತ್ಯಾಸನೂ ಕಾಣಿಸ್ತಾ ಇಲ್ಲ. ನಿಮ್ಮನ್ನು ಈ ಪರಿಸ್ಥಿತಿ ನೋಡಿದ್ರೆ ನಂಗೆ ತುಂಬ ಅಯ್ಯೋ ಅನ್ನಿಸ್ತಾ ಇದೆ. ಹಾಗೇನೆ ನೀವು ಹೊಡೆದಿರೋರು ಫ್ಯಾಮಿಲಿಯವ್ರಿಗೆಲ್ಲ ಎಷ್ಟು ಬೇಜಾರಾಗಿರುತ್ತೆ ಅಲ್ವಾ? ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ನೀವು ಮಾಡ್ತಾ ಇರೋದೆಲ್ಲ ಸರಿ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮಪ್ಪ ಬೆಳೆಸಿರೋದೇ ಹೀಗೆ. ಯೋಚನೆ ಮಾಡಿ ಕಿಚ್ಚ, ನಿಮಗಮ್ಮ ಇದ್ದಾರೆ, ತಂಗಿ ಇದ್ದಾಳೆ, ಜವಾಬ್ದಾರಿ ಇದೆ. ನಾನು ಇದನ್ನೆಲ್ಲ ಏನಕ್ಕೆ ಹೇಳಿದೆ ಅಂತ ನನಗೆ ಗೊತ್ತಿಲ್ಲ. ಹೇಳಬೇಕನ್ನಿಸ್ತು, ಹೇಳಿದೆ. ನೀವು ಬದಲಾದರೆ ನಿಮ್ಮಮ್ಮ ಸಂತೋಷ ಪಡ್ತಾರೆ, ನಿಮ್ಮ ತಂಗಿ ಸಂತೋಷ ಪಡ್ತಾಳೆ, ಎಲ್ಲರೂ ಸಂತೋಷ ಪಡ್ತಾರೆ. ಅಷ್ಟೇ ಅಲ್ಲ, ನಾನು ತುಂಬ ಸಂತೋಷ ಪಡ್ತೀನಿ. ಕತ್ಲಾಗವರೆಗೂ ಚಿಪ್ಸೆ ತಿನ್ಕೊ ಕೂತ್ಕೊಳಕಾಗತ್ತಾ? ಅದೇನ್ ಮಾತಾಡ್ಬೇಕೋ ಮಾತಾಡಿದ್ರೆ ಬೇಗ ಊಟಕ್ಕೆ ಹೋಗ್ಬೋದಪ್ಪ. ನೋಡು ಕಿಚ್ಚ, ಅದ್ಯಾವುದೋ ಹುಡುಗಿ ಬಂದು ಇಂಗ್ಲೀಷ್ನಲ್ಲಿ ಟಸ್ ಪುಸ್ ಅಂದಿದ ತಕ್ಷಣ ಅಣ್ಣಾಜಿ ಹತ್ರ ಕೆಲಸ ಬಿಟ್ಬಿಡಕ್ಕಾಗಲ್ಲ. ನಾಳೆ ದಿನ ಹೊಟ್ಟೆ ಕೂಳಿಲ್ಲ ಅಂದ್ರೆ ಆ ಹುಡುಗಿ ಬಂದಾಗ್ತಾಳ. ನೋಡು ಕಿಚ್ಚ, ಅಣ್ಣಾಜಿ ಒಳ್ಳೆಯವನ ಕೆಟ್ಟವನ ಬೇಕಾಗಿಲ್ಲ, ಆದ್ರೆ ಇಷ್ಟು ದಿನ ನಮ್ಗೆ ಕೂಲಿ ಕೊಟ್ಟು ಸಾಕಿದಾನೆ, ಅದನ್ನ ನಾವು ಮರೆಯೋದ್ ಬೇಡ. ಲೋ ಥಾಮಸ್, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇನ್ನು ಎಷ್ಟು ದಿನ ಅಣ್ಣನ ಹತ್ರ ಕೆಲಸ ಮಾಡ್ಕೊಂಡ್ ಬಿದ್ದಿರ್ತೀಯಾ? ಹೊರಗಿನ ಜನ ಏನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಏನ್ ಹೇಳ್ತೀಯಾ? ಯಾವನೊಬ್ಬ ಫೋನ್ ಮಾಡ್ಬಿಟ್ಟು ಇವ್ನ ಕೈ ತೆಗಿ, ಇವ್ನ ಕಾಲ್ ತೆಗಿ, ಇವ್ನ ತಲೆ ತೆಗಿ ಅಂತ ಅಣ್ಣಂಗೆ ಡೀಲ್ ಒಪ್ಪಿಸ್ತಾನೆ. ಅಣ್ಣ ಆ ಕೆಲಸ ನಮ್ಮ ಕೈಲಿ ಮಾಡಿಸ್ತಾನೆ. ಜೀವ ಒತ್ತೆ ಇಟ್ಟು ಕೆಲಸ ಮಾಡ್ತಿರೋದು ನಾವು. ಸ್ವಲ್ಪ ಯಾಮಾರಿದ್ರು ನಾವು ಹೋಗೆ. ಇಷ್ಟಕ್ಕೂ ನಮ್ಮ ಅಕ್ಕ ಹಾಸ್ಪಿಟಲ್ ಇದ್ದಾಗ ಹೆಲ್ಪ್ ಮಾಡಿದ ಅಣ್ಣ ಅಲ್ಲ, ನಮ್ ಕಿಚ್ಚ. ನೋಡ್ರೋ, ನೀವ್ ಅದೇನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ನಾನಂತೂ ಇನ್ಮೇಲೆ ಕಿಚ್ಚನ್ ಜೊತೆ ಇರ್ತೀನಿ. ಕಿಚ್ಚ, ಇನ್ಮೇಲೆ ನೀನ್ ಹೆಂಗ್ ಹೇಳ್ತಿ ಹಂಗೆ ಗುರು. ನಾನು ಹೇಳ್ತೀನಪ್ಪ, ನಂಗೆ ನಾಲ್ಕು ಊಟ ಹಾಕ್ಬಿಡಿ ಸಾಕು. ನೀವಿಬ್ರು ಹೇಳಿದ್ಮೇಲೆ ನಾನು ಓಟು ಕಿಚನ್ಗೆ. ಅಲ್ಲಿ ಸರ್ ನೋಡಿ, ರೆಡ್ ಕಲರ್ ಬೊಂಬೆ ನಿಮಗೋಸ್ಕರ. ಎಲ್ಲೇ ಹೋಗ್ತಾ ಇದೆಯಾ? ನಿಮಿಷ ಬರ್ತೀನಿ. ಹಾಯ್ ಕಿಚ್ಚ. ಓ ಮೈ ಗಾಡ್, ವಾಟ್ ಅ ಸರ್ಪ್ರೈಸ್. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾ, ನನ್ನಿಂದನಾ? ಐಶು, ಏ ಪ್ರಿಯಾ, ಇವ್ರು ಕಿಚ್ಚ ಅಂತ, ಸಾರಿ ಕೃಷ್ಣಮೂರ್ತಿ ಅಂತ, ಇವಳು ಪ್ರಿಯಾ, ನನ್ನ ಕಸಿನ್. ಹಾಯ್ ಐಶು, ಲೇಟ್ ಆಯ್ತು, ಹೋಗಣ್ವಾ? ಗೊತ್ತು ಇರೇ.
ಯು ಐ ಆಮ್ ಸೋ ಹ್ಯಾಪಿ. ಐಶು ಅಮ್ಮನ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಅಪ್ಪ ಕಾಯ್ತಿದ್ದಾರೆ. ನೀವಿಲ್ಲೇ ಇರ್ತೀರಾ ತಾನೆ? ಒಂದ್ ನಿಮಿಷ ಅರ್ಥ ಮಾಡ್ಕೋ ಐಶು. ತುಂಬಾ ಬೇಡ್ತಾ ಇದೀರಾ? ತಗೊಳ್ಳಿ, ಇಟ್ಕೊಳ್ಳಿ. ಐಶು 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 ಏ ಐಶ್, ಯಾಕೋ ಪುಟ್ಟ ಹೀಗಿದ್ಯಾ? ಬಾಗಲ್ ಬೇರೆ ತೆಗ್ದಿದೆ, ಯಾಕೆ ಹೀಗೆ ಕೂತಿದ್ಯಾ? ಏನಾಯ್ತಮ್ಮ? ತಲೆನೋವ? ಇಲ್ಲಪ್ಪ, ಜ್ವರ. ಜ್ವರನಾ? ಟ್ಯಾಬ್ಲೆಟ್ ತರ್ತೀನಿ. ಬೇಡಪ್ಪ, ಒಂದ್ ಲೋಟ ಬಿಸಿ ಬಿಸಿ ಕಾಫಿ. ಅಷ್ಟೇ ತಾನೇ ಕಂದ? ಐ ವಿಲ್ ಗೆಟ್ ಇಟ್. ಒಂದ್ ನಿಮಿಷ ಇರು. ರೆಡಿ, ಕಾಫಿ ರೆಡಿ. ಫ್ಲಾಸ್ಕ್ ಇರೋ ಕಾಫಿ ಕೊಡ್ತಾ ಇದ್ದ? ನಿನ್ ಮಗಳಿಗೋಸ್ಕರ ಫ್ರೆಶ್ ಕಾಫಿ ಮಾಡ್ಕೊಡಕ್ ಆಗಲ್ಲ? ಎಷ್ಟ್ ಸತಿ ಹೇಳಿದೀನಿ ಒಬ್ರು ಕೆಲ್ಸ ಅವರಾದ್ರೂ ಇಟ್ಕೋಬೇಕಂತ. ಎಲ್ಲ ನೀನೇ ಮಾಡ್ಬೇಕು. ಕೂಲ್ ಕೂಲ್, ಫ್ರೆಶ್ ಕಾಫಿ ತಾನೇ ಬೇಕು, ಮಾಡ್ಕೊಂಬರ್ತೀನಿ. 2 ನಿಮಿಷ. ಅಪ್ಪ. ಏನ್ ಕಂದ? ಬಾಪ ಕೂತ್ಕೋ, 1 ನಿಮಿಷ. ಏನು? ಐಮ್ ಸಾರಿ, ಇವತ್ತು ನಾನ್ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಪುಟ್ಟ, ನೀ ನನ್ ಜೀವ ಕಣ. ನೀ ಎಷ್ಟು ಮಾತಾಡಿದ್ರು ನಂಗೆ ಸಂತೋಷನೇ. ಆದ್ರೂ ಇವತ್ ನೀನ್ ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಏನೋ ನಡೆದಿರ್ಬೇಕು. ಆ ಪೊರ್ಕಿ ಇವತ್ತು ಕಾಣಿಸದ್ನ? ಇಲ್ಲಪ್ಪ, ಇವತ್ತು ಆ ಪುರ್ಕಿ ಕಾಣಿಸ್ಲಿಲ್ಲ. ಓಕೆ, ಕಾಫಿ ಕೇಳ್ದಲ್ಲ, ಕುಡಿ. ಅಪ್ಪ, ಫ್ರೆಶ್ ಕಾಫಿ. ಓ, ಐ ಮೀನ್ 2 ಮಿನಿಟ್ಸ್. ಬಂದೆ. ತಗೊಂಡ್ರೆ ತಲೆ ಮೇಲೆ ಕುಡಿಸ್ಕೋಬಹುದು ಸರ್. ಪ್ಲೇಸ್ ತಗೊಳ್ಳಿ. ಹಲೋ, ತಗೊಳ್ಳಿ ಸರ್. ಡಾಲ್ಸ್. ಎಕ್ಸ್ಕ್ಯೂಸ್ ಮೀ, ಅವ್ರಿಲ್ವಾ? ಅವರು ಅವ್ರಂದ್ರೆ ಕಿಚ್ಚ, ಕೃಷ್ಣಮೂರ್ತಿ. ಯಾಕೆ? ಯಾವ್ದಾರು ಡೀಲ್ ಇತ್ತಾ? ಡೀಲಾ? ನನ್ನ ಮಗ ನಮ್ಮನ್ನೆಲ್ಲ ಫುಟ್ಪಾತ್ಗೆ ತಂದ್ಬಿಟ್ಟು ತಾನು ಮಾತ್ರ ಯಾವ್ದೋ ಡೀಲ್ ಒಪ್ಕೊಂಡು ದುಡ್ಡು ಮಾಡ್ಕೊಂತ ಇದ್ದಾನೆ. ನೀನ್ ನೋಡಿದ್ರೆ ಕಿಚ್ಚಪ್ಪಚ್ಚ ಅಂತ ನಮ್ ತಲೆ ತಿಂತಾ ಇದ್ಯಾ? ಹೋಗ್ ಕೆಲ್ಸ ನೋಡ್ಕೋ. ಆ ಪೊರ್ಕಿ ರಾತ್ಕಲ್ ಎಲ್ಲಾದ್ರೂ ಹಾಳಾಗೋಗ್ಲಿ, ನನ್ಗೇನಾಗ್ಬೇಕು? ಒಳ್ಳೆ ಮೆಂಟಲ್ ತರ ಯಾವಾಗ್ಲೂ ಎಲ್ಲಾರ ವಿಷಯಕ್ಕೂ ನಾನು ತಲೆ ಕೆಡ್ಸ್ಕೊತೀನಿ. ಅವನ ಮೇಲೆ ಇರೋ ಕೋಪ ನನ್ ಮೇಲೆ ಯಾಕೆ ತೋರಿಸ್ತಾ ಇದ್ಯಾ? ಆ ಚೀಟ್ ಬಗ್ಗೆ ನಾನು ಯಾಕೆ ಮಾತಾಡ್ಬೇಕು? ಅದು ನಿನ್ನ ಹತ್ರ. ನನ್ಗೂ ಅವ್ನಿಗೂ ಏನ್ ಸಂಬಂಧ ಇದೆ? ಏನಾಯ್ತು? ಯು ಚೀಟ್. ಎಲ್ಲೋಗಿದೆ ನೀನು? ಯಾವ ಡೀಲ್ ಮಾಡಕ್ ಹೋಗಿದೆ ನೀನು? ನಾನೇನ್ ಮಾಡ್ದೆ? ಯು ಚೀಟ್. ಅಲ್ಲ, ನಾನಿಲ್ಲಿ. I'm so sorry. I'm sorry, ಕಿಚ್ಚ. ಅವರು ಓ ಗಾಡ್. ಐಶುಮಾ, ಇನ್ನೊಂದೆರಡು ಪ್ಲೇಟ್ ಎಕ್ಸ್ಟ್ರಾ ಪಾರ್ಸಲ್ ಮಾಡಿಸ್ಕೊಳ್ಳಮ್ಮ. ತಡಿಯಾ, ತಿಂತಾರ ಸಾಲ್ದೇನೋ? ಏನಿಲ್ಲ, ಲೈಫ್ ಲಾಂಗು ಬರೀ ಫುಟ್ಪಾತ್ ಅಲ್ಲೇ ಊಟ ಆಗೋಯ್ತು. ಲೈಫಲ್ಲಿ ಫಸ್ಟ್ ಟೈಮು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ತಿರೋದು. ಅದಕ್ಕೆ 2 ಎಕ್ಸ್ಟ್ರಾ ಪಾರ್ಸಲ್ ತಗೊಳ್ಳ ಐಶುಮಾ? ಆಫ್ ಕೋರ್ಸ್, ಎಷ್ಟು ಬೇಕಾದ್ರೂ ಆರ್ಡರ್ ಮಾಡಿ. ಥ್ಯಾಂಕ್ ಯು. ಹಂಗೆ ನೋಡ್ಬೇಡ್ರು, ಅಲ್ಸರ್ ಬಂದ್ಬಿಡುತ್ತೆ. 1 ನಿಮಿಷ. ಹಲೋ. ಹಾ ಡ್ಯಾಡಿ, ಅದೇ ಫೀಲ್ಡ್ ಇನ್ಸ್ಪೆಕ್ಷನ್ ಇತ್ತಲ್ಲ, ಅದಕ್ಕೆ ಬಂದಿದ್ದೆ. ಗಾಡೀಲಿ ಹೋಗ್ತಾ ಇದ್ನಲ್ಲ, ಅದಕ್ಕೆ ಸೈಡಲ್ಲಿ ಪಾರ್ಕ್ ಮಾಡಿದ್ದೀನಿ ನಾನು. ಆಯ್ತು ಡ್ಯಾಡಿ, ಬೇಗ ಬರ್ತೀನಿ. ಅಮ್ಮ, ಇಡ್ಲಿ ಬೇಡ ಅಂದ್ರೆ ಕೊಡ. ಈ ಲವನ ಶುರು ಆದ್ರೆ ಈ ತರ ಎಲ್ಲ ಸುಳ್ಳು ಹೇಳಬೇಕಾ ಐಶು? ಅದೇನೋ ಗೊತ್ತಿಲ್ಲ, ಆದರೆ ನಾನು ಯಾವತ್ತೂ ನಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿಲ್ಲ. ಇದೇ ಫಸ್ಟ್ ಟೈಮ್. ನಾನು ತುಂಬ ಫೀಲ್ ಮಾಡ್ಕೋತಾ ಇದ್ದೀನಿ. ನನ್ನ ತಾಯಿನ ನೋಡಿಲ್ಲ, ನನ್ನ ತಂದೆನೇ ನನಗೆಲ್ಲ ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಕಿಚ್ಚ, ಇವತ್ತು ನಾನು ನಮ್ಮ ಅಪ್ಪಂಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದಕ್ಕೆ ನೀನೇ ಕಾರಣ. ನನಗೆ ನಿನ್ನ ಮೇಲಿರೋ ನಂಬಿಕೆನೇ ಕಾರಣ. ನಿನ್ನ ನಂಬಿಕೆನ ಉಳಿಸ್ಕೋತೀನಿ ಐಶು. ಪ್ರಾಮಿಸ್? ಐಶುಮಾ, ನೀವು ತಿನ್ನಲ್ಲ ಅಂದ್ರೆ ದೋಸೆ ನಾನ್ ತಗೊಳ್ಳ? ತಗೊಳ್ಳಿ. ಹೆಗಡ ಜಾಸ್ತಿ ಸೇರ್ದೋ ನೀನು. ಅಯ್ಯೋ,
ಹಲೋ ಬೊಂಬೆ ಸರ್ ಬೊಂಬೆ ಸರ್ ಸರ್ ತಗೊಳ್ಳಿ ಸರ್ ಮಕ್ಕಳು ಇಷ್ಟಪಡ್ತಾರೆ ತಗೊಳ್ಳಿ ಸರ್ ಒಂದು ತೊಗೊಂಡ್ರೆ ಸರ್ ತಗೊಳ್ಳಿ ಸರ್ ಇಳಿಸಿ ಸರ್ ಕಿಟಕಿಳಿಸಿ ಸರ್ 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 ದಯವಿಟ್ಟು ಅಣ್ಣ ನೋಡ್ಬಿಟ್ರು. ಮೈ ಮುರಿಯುವಾಗಲೇ ನಾಚಿಕೆ ಪಡಲಿಲ್ಲ, ಮೈ ಬಡ್ಸ್ ದುಡಿಬೇಕಾದ್ರೆ ಹೆದರಿಕೆ ಯಾಕೆ? ಐಶು ಒಂದ್ಸಲ ಅಣ್ಣ ನೋಡ್ಕೊಂಬರಲ್ಲ. ಯಾಕೆ? ನೀನೊಬ್ಬ ಒಳ್ಳೆ ಮನುಷ್ಯನಾಗಿರೋ ನಿಂಗೆ ಇಷ್ಟ ಅಲ್ವಾ, ಅಥವಾ ಕಾಣಿಕೆ ಕೊಟ್ಟು ಹರಕೆ ತೀರ್ಸ್ಕೋಬೇಕಂತ ಇದೆಯಾ? ಹಾಗಲ್ಲ, ಕಷ್ಟದಲ್ಲಿರ್ಬೇಕಾದ್ರೆ ಸಹಾಯ ಮಾಡಿದ್ರು, ಅದಕ್ಕೆ. ಕಷ್ಟದಲ್ಲಿರೋರ್ಗೆ ಒಳ್ಳೆ ದಾರಿ ತೋರ್ಸೋನು ಮನುಷ್ಯ, ಕೆಟ್ಟ ಕೆಲಸ ಮಾಡಿಸೋನು ಆಪರ್ಚುನಿಸ್ಟ್. ಇಲ್ಲ ನಿಲ್ಸಿ. ಯಾಕೆ? ಎಲ್ಲಿಗೆ ಹೋಗ್ತಾ ಇದೆಯಾ? ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಬೋರ್ ಆಗುತ್ತೆ ಕಿಚ್ಚ. ನನ್ನ ಫ್ರೆಂಡ್ ಹತ್ರ ಒಂಚೂರು ಕೆಲಸ ಇದೆ, ನಾನು ಸಾಯಂಕಾಲ ಸಿಗ್ತೀನಿ, ಹೊರಡು. ನಾನು ಸಾಯಂಕಾಲ ಸಿಗ್ತೀನಿ, ಹೊರಡು ನೀನು. ಹಲೋ, ಹಾ ಪ್ರಿಯಾ. ಎಕ್ಸ್ಕ್ಯೂಸ್ ಮೀ, ಈಗ ತಾನೇ ಒಬ್ಬರನ್ನ ಡ್ರಾಪ್ ಮಾಡಿದ್ನಲ್ಲ, ಎಲ್ಲಿ ಹೋದ್ರು? ಆ ಕಡೆ ಹೋದ್ರು. ಆ ಕಡೆ ಅಂದ್ರೆ? ಆ ಕಡೆ ಅಂದ್ರೆ ಸುಂಕ ಕಟ್ಟೋ ಸಂತೆ ಕಡೆ. ಯಾವ್ದೋ ಇದು ಹೊಸ ಹುಡುಗಿ. ಬರ್ತೀಯಾ? ಮುಗಿಸ್ಕೊಂಡೇ ಕಾಳ್ತಿದ್ಯಾ? ನಡಿ ನಡಿ. ಬಾಕಿ ಇತ್ತು. ಒಳ್ಳೆ ಲೂಸ್ ಸವಾಸ ಆಯ್ತು. ಮೋಸ ಮಾಡಿದ್ರೆ ಉದ್ದಾರ ಆಯ್ತಾ ನೀನು? ಹಾಳಾಗೋಗ್ತೀಯ. ನೀನೇ ಇಲ್ಲಿಗೆ ಬಂದೆ? ಇಲ್ಲಿ ನಿಂಗೆ ಏನ್ ಕೆಲ್ಸ? ನಡಿ ನೀನು. ಏನ್ ಕೆಲ್ಸ ಅಂತ ಹೇಳು ನನಗೆ. ನಿನ್ನೆ ನಾನು ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ಯಾ? ಇಷ್ಟು ಕೇವಲವಾದ ಜಾಗ, ಇಷ್ಟು ಅಸಹ್ಯ ಅನ್ಸುತ್ತೆ. ನಿನಗೆ ನನ್ನ ಮೇಲೆ ನಂಬಿಕೆ ಅಲ್ವಾ ಐಶು? ನನ್ ಮಾತ್ ಮರ್ಸ್ಬೇಡ, ನನ್ ಪ್ರಶ್ನೆಗೆ ಉತ್ತರ ಕೊಡು. ಅಲ್ಲಿ ನಿಂಗೆ ಏನ್ ಕೆಲ್ಸ? ಫ್ರೆಂಡ್ ನೋಡಕ್ ಹೋಗಿದ್ದೆ ಐಶು ನಾನು. ಸುಳ್ಳು ಹೇಳ್ಬಿಡ ಕಿಚ್ಚ. ಸುಳ್ಳು ಅಂದ್ರೆ ಕಪಾಳಕ್ಕೆ ಹಾಕ್ತೀನಿ ನೋಡು. ಅಣ್ಣ, ಹಾಯ್ ಐಶು, ಹವ್ ಯು? ಐಮ್ ಓಕೆ. ಯಾಕೆ ಡಲ್ ಆಗಿದ್ದೀರಾ? ಓ, ಅಣ್ಣ ಏನಾದ್ರು ಅಣ್ಣ? ಅವ್ನು ಯಾವಾಗ್ಲೂ ಹೀಗೇನೆ, ಏನಾದ್ರೂ ಒಂದು ಅಂತಾನೆ ಇರ್ತಾನೆ. ಅಣ್ಣ, ನೀನೇನಿಲ್ಲಿ? ಓ, ತಾಮಸ್ ಅಣ್ಣನ್ ನೋಡಕ್ ಬಂದಿದ್ಯಾ? ತಾಮಸ್ ಇಲ್ಲಿದೆ ಅಂತ ನಿಂಗೆ ಗೊತ್ತು? ಏನೋ ನೀನು, ನಾನು ದಿನಾ ಕಾಲೇಜ್ಗೆ ಹೋಗೋದು ಇದೇ ರೂಟಲ್ಲೇ ಅಲ್ವಾ, ಹಾಗಾಗಿ ಒಂದೆರಡು ಸಲ ನೋಡಿದ್ದೆ ಅಷ್ಟೇ. ನಂಗೆ ಕಾಲೇಜಿಗೆ ಟೈಮ್ ಆಯ್ತು, ಬರ್ತೀನಿ. ಅದಕ್ಕೆ ಅಣ್ಣ ಹೇಳಿದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅಣ್ಣನ ಚೆನ್ನಾಗಿ ನೋಡ್ಕೊಳ್ಳಿ. ಐಮ್ ಸಾರಿ ಕಿಚ್ಚ, ಬಟ್ ಥಾಮಸ್ ಯಾಕೆ ಇಲ್ಲಿದ್ದಾನೆ? ಬೇರೆ ಏರಿಯಾ ಅಂತ ಹೋದ್ರೆ ಬಾಡಿಗೆ ಜಾಸ್ತಿ ಆಗುತ್ತೆ, ಇಲ್ಲಾದ್ರೆ 200 ರೂಪಾಯಿ ಅಲ್ವಾ? ಹಾಗಂತ ಇಂಥ ಜಾಗದಲ್ಲ. ನಾವು ನೆಟ್ಟಿಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನು ನಾನೇನ್ ಮಾಡ್ಲಿ? ಶುರು ಆಯ್ತು. ಹಲೋ, ಸಾಯಕ್ ಬಂದಿದ್ದೀನಿ. ನನ್ ಮದ್ವೆ ಮಾಡಕ್ ಮುಂಚೆ ತಿಥಿ ಮಾಡಿ. ಕಿಚ್ಚ, ನಾನಿನ್ನ ಫಾಲೋ ಮಾಡ್ಕೊಂಡು ಬರಲಿಲ್ಲ. ಮನೇಲಿ ಗಂಡಿನ ಕಡೆಯವ್ರು ಬಂದಿದ್ದಾರೆ. ನಾನಿನ್ನ ಮನ್ಸಲ್ಲಿ ಇಟ್ಕೊಂಡು ಮನೆಗೆ ನಾನು ಹೇಗೆ ಹೋಗ್ಲಿ? ನಾದಿನಿ, ಹೊರಡು ಹೊರಡು ನೀನು.